ಆಪರೇಷನ್ ಸಿಂಧೂರದಲ್ಲಿ ಭಾರತೀಯ ಸೇನೆ ಮೆರೆದ ಪರಾಕ್ರಮ ಈಗ ದೊಡ್ಡ ಯುದ್ಧ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನ ಬರೆದಿದೆ. ಆಧುನಿಕ ಯುದ್ಧದ ಪರಿಣಾಮದ ಪರಿಚಯವನ್ನ ಜಗತ್ತಿಗೆ ಮಾಡಿಸಿದೆ. ಈ ಆಪರೇಷನ್ ಸಿಂಧೂರದ ಆಧಾರದ ಮೇಲೆನೆ ಇನ್ನು ಮುಂದೆ ಭವಿಷ್ಯದಲ್ಲಿ ನಡೆಯಲಿರುವ ಯುದ್ಧಗಳು ಕೂಡ ನಡೆಯುತ್ತೆ. ನ್ಯೂ ಮಾಡರ್ನ್ ವಾರ್ಗೆ ಹೊಸ ಮುನ್ನುಡಿಯನ್ನ ಬರೆದಿದೆ ಆಪರೇಷನ್ ಸಿಂಧೂರ. ಅದು ಹೇಗೆ ಅಂತೀರಾ? ಈ ಆಪರೇಷನ್ ಸಿಂಧೂರದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಆಪರೇಷನ್ ಸಿಂಧೂರ ಕೇವಲ ಒಂದು ಪುಟ್ಟ ಯುದ್ಧವಲ್ಲ, ಇದು ಭವಿಷ್ಯದ ಯುದ್ಧಗಳಿಗೆ ವೇದಿಕೆಯೊಂದನ್ನ ಸೃಷ್ಟಿ ಮಾಡಿದ ಮಹಾ ಸಂಗ್ರಾಮ. ಈ ಒಂದು ಆಪರೇಷನ್ ಜಾಗತಿಕ ಯುದ್ಧಗಳಿಗೆ ಹೊಸ ರೂಪುರೇಷೆಯನ್ನ ಕೊಟ್ಟಿದೆ. ಭವಿಷ್ಯದ ಯುದ್ಧಗಳಿಗೆ ಈ ಯುದ್ಧವೇ ದೊಡ್ಡ ಪಾಠವಾಗಲಿದೆ. ಆಯಾ ದೇಶದ ಶಸ್ತ್ರಾಸ್ತ್ರಗಳ ಮಾರುಕಟ್ಟೆಯ ಭವಿಷ್ಯವನ್ನ ಕೂಡ ಇದೇ ಯುದ್ಧ ನಿರ್ಧರಿಸಲಿದೆ. ವಿಶ್ವಕ್ಕೆ ಪರಿಚಯವಾದ ಭಾರತ ಶಸ್ತ್ರಾಸ್ತ್ರಗಳ ಸಾಮರ್ಥ್ಯ, ಭವಿಷ್ಯದ ಯುದ್ಧಗಳಿಗೆ ಆಪರೇಷನ್ ಸಿಂಧೂರ ಮಾದರಿ. ಈ ಒಂದು ಆಪರೇಷನ್ ಸಿಂಧೂರನಿಂದ ವಿಶ್ವಕ್ಕೆ ಭಾರತದ ಶಸ್ತ್ರಾಸ್ತ್ರಗಳ ಪರಿಚಯವಾಗಿದೆ. ಬ್ರಹ್ಮೋಸ್, ಆಕಾಶ್ ತೀರ್ ಸೇರಿದಂತೆ ಹಲವು ಮಿಸೈಲ್ ಹಾಗೂ ಡ್ರೋನ್ಗಳ ಸಾಮರ್ಥ್ಯ ಪರಿಚಯವಾಗಿದೆ. ಇದರ ಜೊತೆಗೆ ವಿದೇಶಿ ಶಸ್ತ್ರಾಸ್ತ್ರಗಳ ಪರಿಚಯವೂ ಕೂಡ ಆಗಿದೆ. ಹೀಗಾಗಿ ಈ ಒಂದು ಯುದ್ಧ ಭವಿಷ್ಯದ ಯುದ್ಧಗಳಿಗೆ ಹೊಸ ಮುನ್ನುಡಿಯಾಗಲಿದೆ. ಜಾಗತಿಕ ಶಸ್ತ್ರಾಸ್ತ್ರ ಮಾರುಕಟ್ಟೆಯ ಭವಿಷ್ಯವನ್ನ ಇದೇ ಯುದ್ಧ ಬರೆಯಲಿದೆ. ಅದು ಹೇಗೆ ಎಂಬುದನ್ನು ನೋಡುತ್ತಾ ಹೋಗೋದಾದ್ರೆ, ಈ ಒಂದು ಆಪರೇಷನ್ ಸಿಂಧೂರನಲ್ಲಿಯೇ ರಷ್ಯಾ ನಿರ್ಮಿತ S-400 ನ ಪರಿಚಯ ಜಗತ್ತಿಗೆ ಆಯಿತು. ದೇಸಿ ನಿರ್ಮಿತ ಬ್ರಹ್ಮೋಸ್, ಆಕಾಶ್ ತೀರ್, ನಾಗಾ ಮಿಸೈಲ್ಗಳ ಶಕ್ತಿಯ ಪರಿಚಯವೂ ಕೂಡ ಇದೇ ಯುದ್ಧದಲ್ಲಿ ಆಯಿತು. ಫ್ರಾನ್ಸ್ನ ರಫೇಲ್ ಫೈಟರ್ ಜೆಟ್, ಇಸ್ರೇಲ್ ನಿರ್ಮಿತ ಡ್ರೋನ್ಗಳ ಸಾಮರ್ಥ್ಯ ಇದೇ ಯುದ್ಧದಲ್ಲಿ ಪರಿಚಯವಾದ್ರೆ, ಚೀನಾದ ಏರ್ ಡಿಫೆನ್ಸ್ ಮತ್ತು ಮಿಸೈಲ್ಗಳು ಎಷ್ಟು ಕಳಪೆ ಮಟ್ಟದ್ದು, ಟರ್ಕಿಯ ಡ್ರೋನ್ಗಳು ಗುರಿ ಮುಟ್ಟುವ ಗುಣಮಟ್ಟದ ಸಾಮರ್ಥ್ಯ ಏನು ಎಂಬುದು ಈ ಯುದ್ಧದಲ್ಲಿ ಜಗತ್ತು ಅರಿತಿದೆ. ಹೀಗಾಗಿ ಯುದ್ಧ ಸಾಮಗ್ರಿಗಳನ್ನ ಖರೀದಿ ಮಾಡುವ ರಾಷ್ಟ್ರಗಳಿಗೆ ಯಾವ ದೇಶದ ಶಸ್ತ್ರಾಸ್ತ್ರಗಳು ಬೆಸ್ಟ್ ಎಂಬುದು ಈ ಆಪರೇಷನ್ ಸಿಂಧೂರದಲ್ಲಿ ಸಾಬೀತಾಗಿದೆ. ಆಪರೇಷನ್ ಸಿಂಧೂರ ಬಳಿಕ ಚೀನಾದ ಡಿಫೆನ್ಸ್ ಸ್ಟಾಕ್ ಮಾರುಕಟ್ಟೆಗೆ ದೊಡ್ಡ ಹೊಡೆತ ಬಿದ್ರೆ, ಭಾರತದ ಡಿಫೆನ್ಸ್ ಸ್ಟಾಕ್ ಮಾರುಕಟ್ಟೆಗೆ ಹೊಸ ಚೈತನ್ಯ ಬಂದಿದೆ. ಹೀಗಾಗಿ ಆಪರೇಷನ್ ಸಿಂಧೂರ ಭವಿಷ್ಯದ ಯುದ್ಧಗಳಲ್ಲಿ ಜಾಗತಿಕ ಡಿಫೆನ್ಸ್ ಮಾರುಕಟ್ಟೆಯಲ್ಲಿ ಯಾವ ವೆಪನ್ಗಳು ಮಾಡರ್ನ್ ಸ್ಟೈಲ್ ಯುದ್ಧಕ್ಕೆ ಸರಿ ಎಂಬ ಅರಿವನ್ನ ಜಗತ್ತಿಗೆ ಮೂಡಿಸಿದೆ. ಗೋಪಾಲ್ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.